ಬೆಳಗಾವಿ ಅಬಕಾರಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಅಣಬೆ ಬೀಜದ ನಡುವೆ ಮದ್ಯದ ಬಾಟಲಿ ಇಟ್ಟು ಸಾಗಣೆ ಮಾಡ್ತಾ ಇದ್ರು. ಬೆಳಗಾವಿ ಹೊರವಲಯದ ಕಾಕತಿ ಬಳಿ ಮದ್ಯವನ್ನ ಸೀಸ್ ಮಾಡಿದ್ದಾರೆ. 16 ಚಕ್ರದ ಲಾರಿಯಲ್ಲಿ ಸಾಗಾಟ ಮಾಡ್ತಾ ಇದ್ರು. ಮದ್ಯವನ್ನ ಜಪ್ತಿ ಮಾಡಿದ್ದಾರೆ. 600 ಬಾಕ್ಸ್ಗಳಲ್ಲಿ ಇಟ್ಟಿದ್ದಂತಹ ಸುಮಾರು 25 ಲಕ್ಷದ ಮದ್ಯ, 30 ಲಕ್ಷ ಮೌಲ್ಯದ ಲಾರಿ ಕೂಡ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಲಾರಿ ಡ್ರೈವರ್ ರೆಹಮಾನ್ ಸಾಬ್ ಎಲಿಗಾರ, ಕ್ಲೀನರ್ ಕುತುಬುದ್ದೀನ್ ಮುಗಟ ಖಾನ್ ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆ ತಪ್ಪಿಸಿಕೊಂಡು ಉತ್ತರ ಭಾರತಕ್ಕೆ ಮದ್ಯವನ್ನ ಸಾಗಾಟ ಮಾಡ್ತಾ ಇತ್ತು ಇದೇ ಗ್ಯಾಂಗ್. ಇದರ ಮೇಲೆ ಕಳೆದ 1 ವಾರದಿಂದ ಕಣ್ಣಿಟ್ಟಿದ್ದಂತಹ ಅಬಕಾರಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಳೆದ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಅಬಕಾರಿ ಅಪರ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ನೇತೃತ್ವದಲ್ಲಿ ಸೀಸ್ ಮಾಡಲಾಗಿದೆ. ಇದನ್ನ ನಕಲಿಯಾಗಿ ತಯಾರಿಸ್ಬಿಟ್ಟು ಕಳಿಸ್ತಾ ಇದ್ರು. ಅತ್ಯಂತ ದೊಡ್ಡ ಪ್ರಮಾಣ, ಇದು 18 ವೀಲರ್ ಲಾರಿ ಆಗಿದೆ. ಅದ್ರ ಜೊತೆಗೆ ಇದರಲ್ಲಿ 600ಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನ ಹೊಂದಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಈ ಕಳ್ಳ ಸಾಗಾಣಿಕೆಗೆ ಅವರು ಹುಡುಕಿಕೊಂಡಿರುವಂತಹ ಮಾರ್ಗ ಏನು ಅಂತಂದ್ರೆ, ಇದ್ರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀಲಗಳನ್ನ ಹಾಕಿಕೊಂಡು ಬರ್ತಾ ಇದ್ರು. ಒಂದ್ ವೇಳೆ ದಾರಿಯಲ್ಲಿ ಯಾವ್ದಾದ್ರು ಮದ್ಯದ ಬಾಟಲ್ ಒಡೆದು ಅದರಿಂದ ಮದ್ಯ ಹೊರಗಡೆ ಬಂದ್ರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡ್ಬೇಕು ಅನ್ನೋಂತ ಉದ್ದೇಶ, ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಇದನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಇದರಲ್ಲಿ ಅದಮ್ ಕುತುಬುದ್ದೀನ್ ಅನ್ನುವಂತಹ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸವದತ್ತಿ ಜಿಲ್ಲೆಯ ತಾಲೂಕಿನವರು ಇಬ್ರು ಸಹ ಆರೋಪಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಎಷ್ಟು ಪ್ರಮಾಣದ ಮದ್ಯವನ್ನ ಸೀಸ್ ಮಾಡಿದ್ದಾರೆ? ಅದರಲ್ಲೂ ಅಬಕಾರಿ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಚೈತ್ರರಾಜ್, ಪ್ರಮುಖವಾಗಿ ಏನಂದ್ರೆ ಗೋವಾದಿಂದ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಬೆಳಗಾವಿಯಿಂದಲೇ ಅಕ್ರಮ ಮದ್ಯ ಸಾಗಾಟ ಮಾಡುತ್ತೆ. ಪ್ರಮುಖವಾಗಿ ಕಳೆದ 2-3 ತಿಂಗಳಿಂದಲೇ ವಿಭಿನ್ನ ಪ್ರಕರಣವನ್ನ ಪತ್ತೆ ಹಚ್ಚುವುದರಲ್ಲಿ ಬೆಳಗಾವಿ ಅಬಕಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಂದು ಕಡೆ ಏನು ಅಂತಂದ್ರೆ ರದ್ದಿ ತುಂಬಿದ ಲಾರಿಯಲ್ಲಿ ಮದ್ಯ ಸಾಗಾಟ ಮಾಡ್ತಿದ್ರು. ಮತ್ತೊಂದು ಕಡೆ ಏನೋ ಟ್ರಾನ್ಸ್ಫಾರ್ಮರ್ ರೀತಿ ದೊಡ್ಡ ಟ್ರಾನ್ಸ್ಫಾರ್ಮರ್, ಖಾಲಿ ಟ್ರಾನ್ಸ್ಫಾರ್ಮರ್ನಲ್ಲಿ ಇತ್ತೀಚೆಗೆ ಸಾಗಾಟ ಮಾಡ್ತಿದ್ರು. ಇವತ್ತು ಕದಿಮರು ಏನು ಅಂತಂದ್ರೆ ಮಶ್ರೂಮ್ನ ಬೀಜಗಳಿರ್ತಕ್ಕಂತಹ ಒಂದು ಚೀಲೆಗಳನ್ನ ಇಟ್ಟು ಒಳಗಡೆ ಮದ್ಯವನ್ನು ತುಂಬಿದ್ರು. ಸುಮಾರು 600 ಬಾಕ್ಸ್ನಷ್ಟು ಮದ್ಯವನ್ನ ಗೋವಾದಿಂದ ಬೆಳಗಾವಿಗೆ ಬರ್ತಾ ಇತ್ತು. ಬೆಳಗಾವಿಯ ಕಾಕತಿ ಬಳಿಯಲ್ಲಿ ಪೊಲೀಸರು ಖಚಿತ ಮಾಹಿತಿ ಮೇಲೆಗೆ ಈ ಒಂದು ಲಾರಿಯನ್ನ ವಶಕ್ಕೆ ಪಡೆದುಕೊಳ್ತಕ್ಕಂಥದ್ದು. ಇಬ್ಬರನ್ನ ಪ್ರಮುಖವಾಗಿ ಬಂಧಿಸಲಾಗಿದೆ. ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಏನಂದ್ರೆ, ಇತ್ತೀಚಿನ ನಡೆದಂತ ಎಲ್ಲಾ ರೇಡ್ಗಳಲ್ಲೂ ಕೂಡ ಆ ಗೋವಾ ಮೂಲದ ಮದ್ಯವನ್ನ ಸಾಗಾಟ ಮಾಡ್ತಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಇದೆಲ್ಲವೂ ಕೂಡ ನಕಲಿ ಮದ್ಯ ಅಂತಕ್ಕಂಥದ್ದು ಈಗ ಅಬಕಾರಿ ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗಿರ್ತಕ್ಕಂಥದ್ದು. ಏನು ಇಲ್ಲಿ 600 ಬಾಕ್ಸ್ಗಳಲ್ಲಿ ಇರ್ತಕ್ಕಂತಹ ಮದ್ಯವನ್ನ ಅವರು ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ಡಿಸ್ಟಿಲರಿನೇ ಇಲ್ಲ. ಡಿಸ್ಟಿಲರಿ ಅಲ್ಲದೆ ಅವರ ಹೆಸರಿನಲ್ಲಿ ನಕಲಿ ಮದ್ಯವನ್ನು ತಯಾರು ಮಾಡಿ ಹೀಗೆ ಸಾಗಾಟ ಮಾಡ್ತಿದ್ರು. ಇದು ಸೇವನೆಗೂ ಕೂಡ ಯೋಗ್ಯವಾದದ್ದಲ್ಲ. ಯಾಕಂದ್ರೆ ಮದ್ಯ ಮಾರಾಟ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಮತ್ತು ತಪಾಸಣೆಗಳಾಗುತ್ತೆ. ಆದರೆ ಈ ರೀತಿ ನಕಲಿ ಮದ್ಯನ ಕಡಿಮೆ ದುಡ್ಡಿಗಾಗಿ ಮಾರಕ್ಕೆ ಈ ರೀತಿ ಜಾಲವನ್ನ ನಡೆಸಲಾಗ್ತಕ್ಕಂಥದ್ದು. ಗೋವಾದಿಂದ ಕರ್ನಾಟಕ ದಾರಿಯ ಮೂಲಕ ಆಂಧ್ರ ಆಗಿರ್ಬೋದು ಮತ್ತು ಮಹಾರಾಷ್ಟ್ರಕ್ಕೆ ಈ ರೀತಿ ಪ್ರತಿನಿತ್ಯವೂ ಕೂಡ ನಕಲಿ ಮದ್ಯ ಪೂರೈಕೆ ಆಗುತ್ತೆ. ಅದರ ಒಂದು ಭಾಗವಾಗಿ ಇವತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಒಂದು ಲಾರಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. 16 ಚಕ್ರದ ಈ ಒಂದು ಲಾರಿಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬಾಕ್ಸ್ನಲ್ಲಿ ಮದ್ಯ ಇದೆ. ಆ ಮದ್ಯ ಸುಮಾರು 30 ಲಕ್ಷ ಮೌಲ್ಯದ್ದು ಅಂತ ಹೇಳಿ ಹೇಳಲಾಗ್ತಕ್ಕಂಥದ್ದು. ಈಗ ಏನು ಇಬ್ಬರು ಲಾರಿ ಚಾಲಕ ಮತ್ತು ಕ್ಲೀನರ್ನ ಬಂಧಿಸಲಾಗಿದೆ. ಇತ್ತೀಚೆಗೆ ನಡೆದಂತ ಎಲ್ಲಾ ಅಬಕಾರಿ ರೇಡ್ಗಳಲ್ಲೂ ಕೂಡ ಲಾರಿ ಚಾಲಕರನ್ನ ಮಾತ್ರ ಬಂಧಿಸತಕ್ಕಂಥದ್ದು ಮತ್ತು ಈ ಜಾಲವನ್ನ ಬೆನ್ನು ಬೀಳಬೇಕು ಮತ್ತು ಯಾರು ಇದನ್ನ ಸರಬರಾಜು ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಬೇಡಿಕೆಯಾಗಿದೆ. ಚೈತ್ರರಾಜ್.